ಟೆಕ್ನಿಕಲ್ ಇಶ್ಯೂಸ್ ಬಂದಿದ್ದಾವೆ. ನಾನು ಈಗಾಗಲೇ ನಮ್ಮ ಮೇಯರ್ ಅವ್ರಿಗೆ, ನಮ್ಮ ಪ್ರಮುಖರಿಗೆ, ಪಕ್ಷದ ಪ್ರಮುಖರಿಗೆ ಮತ್ತು ಕಾರ್ಪೊರೇಟ್ ಜೊತೆ ಮಾತಾಡಿದ್ದೀನಿ. ಯಾಕಂದರೆ ಹಗಲೆಲ್ಲ ಉಳಿಬಾರ್ದು. ಆಮ್ಯಾಗ ಹಗಲೆಲ್ಲ ಪ್ರತಿ ವರ್ಷ ನೀವು ಸ್ಟ್ರೈಕ್ ಮಾಡ್ಕೊಂಡು ಕುಂದಿರ್ಬೇಕು. ಅದರಿಂದ ಸಮಸ್ಯೆಗಳಿಗೆ ನೋಡಿ 8 ದಿವಸ ಆಯಿತು. ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವೆ, ಜನರಿಗೆ ತೊಂದರೆ ಆಗ್ತಾವೆ. ಮೊದಲೇ ಇವತ್ತು ಡೆಂಗ್ಯೂ ಅಂತ ಮಹಾಮಾರಿ ಎಲ್ಲ ಕಡೆ ಹರಡ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾವುದಕ್ಕೂ ಕೂಡ ಆಸ್ಪದ ಕೊಡಬಾರ್ದಾಗಿತ್ತು. 1ನೇ ದಿವಸ 2ನೇ ದಿವಸ ಬಂದು ಮಾತಾಡಿ ಸರಿ ಮಾಡಿಬಿಡಕ್ಕೆ. ಅದಾದ್ರೆ ಮಹಾಪೌರು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಆದರೆ ಅವ್ರ ವಿಷಯಗಳನ್ನು ಪರಿಹಾರ ಮಾಡೋಕ್ಕಾಗಿಲ್ಲ ಅನ್ನೋ ಕಷ್ಟ ಇತ್ತು. ಈಗ ಬಂದು ಮಾತಾಡಿ ಎಲ್ಲ ಮಾಡಿದ್ದೇವೆ. ಸಾಧ್ಯ ಆದಷ್ಟು ತಕ್ಷಣ ಸ್ಟೇಟ್ ಲೆವೆಲ್ನಲ್ಲಿ ಏನದಾವ ಅವನ್ನ, ಯಾಕಂದ್ರೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಏನದಾವ ಇವನು ಬೇಕಾದ್ರೆ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಅವರೇ ಹೇಳಿದ್ದಾರೆ. ವಿಜಯಗುಂಡ್ರವ್ರು ಹೇಳ್ದಂಗೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮದೊಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿವಿ. ಮುಂದೂ ಕೂಡ ಆ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಅವನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿ ನಾವು ತೆಗೆದುಕೊಂಡು ಇಲ್ಲ ನೋಡಿ, ಪೌರ ಕಾರ್ಮಿಕರಿಗೆ ಹೋರಾಟ ಅನಿವಾರ್ಯ ಅನ್ನುವಂಥದ್ದಿಲ್ಲ ಅಲ್ಲಿ. ಯಾಕಂದರೆ ಹೋರಾಟ ಆಗಬಾರ್ದಾಗಿತ್ತು. ಆದರೆ ಅವರು ಕೆಲವೊಂದು ವಿಷಯಗಳು ಉಳಿದಿದ್ದಾವಂತ. ನಾನು ಕೂಡ ಮೊನ್ನೆ ವಿಧಾನಸೌಧದಲ್ಲಿ ಸೆಷನ್ ನಡೆದಂಥ ಸಂದರ್ಭದಲ್ಲಿ ಇವರು ಮೊದಲು ಬಂದು ಹೇಳಿದಾಗ ನಾನು ತೊಗೊಂಡಿದ್ದೆ ಅದನ್ನು. ಅಲ್ಲಿ ನಾವು ಹಾಕಿದ್ವಿ, ಕ್ವಶನ್ ಹಾಕಿದ್ವಿ. ಬಟ್ ನೀವು ನೋಡಿದರೆ ಸೆಷನ್ ಯಾವ ರೀತಿ ಆಯಿತು ಅನ್ನೋಂಥದ್ದನ್ನು ಕೂಡ ಹೀಗಾಗಿ ಅಲ್ಲಿ ಮಾತಾಡೋಕ್ಕೆ ಸಮಯಾವಕಾಶ ಸಿಗಲಿಲ್ಲ ನಮಗೆ. ಆ ಕಾರಣಕ್ಕಾಗಿ ಉಳಿದೈತಿ. ಇಲ್ಲಾಂದರೆ ಅಲ್ಲೇ ಸಾಕಷ್ಟು ವಿಷಯ ಚರ್ಚೆ ಆಗಿತ್ತಂತಂದ್ರೆ ಇಲ್ಲಿಗೆ ಭಾಳಷ್ಟು ನಮಗೆ ಬರ್ಡನ್ ಕಮ್ಮಿ ಆಗಿದೆ. ಆದರೆ ಅಲ್ಲಿ ವಿಷಯಗಳ ಚರ್ಚನೆ ಮಂಡನೆ ಆಗಲಿಲ್ಲ ಕಾರಣಕ್ಕಾಗಿ ಉಳಿದಿದ್ದಾವೆ. ಅದನ್ನು ನಾನು ಸ್ವತಃ ನಾವಾಗಲಿ, ಅರವಿಂದ್ ಅವರಾಗಲಿ, ಅಭಯರಾಗಲಿ, ಸನ್ಮಾನ್ಯ ಪುಲಾಶ್ ಎಲ್ಲರೂ ಸೇರಿಸಿ ಹೋಗಿ ಮಾತಾಡಿ ಇವರು ಏನು ಸಮಸ್ಯೆಗಳಿದಾವೆ ಅವ್ರು ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ.